ಇದೇನಿದು ಯಾವುದೋ ಅನ್ನೋ ನಂಬರಿಂದ ವಿಡಿಯೋ ಮೆಸೇಜ್ ಬಂದಿದೆ. ಯಾವ ಜಾಗ ಇದು? ಎಲ್ಲಿದೆ? ತಾವರೆಕೆರೆ ತೋರಿಸ್ತಿದ್ಯಲ್ಲ. ಅಲ್ಲ, ಈ ಮಾಧವಿ ಏನ್ ಕಲ್ಗೆ ಹೋಗಿದ್ದಾಳೆ? ಹಲೋ, ಏನ್ ಸರ್, ತಿಂಡಿ ಆಯ್ತಾ? ಇಲ್ಲ ಶಾಂತಿ, ಇನ್ನು ತಿಂಡಿ ಮಾಡಬೇಕು. ಏನಿಲ್ಲ, ನಾನು ನಿನಗೆ ಫೋನ್ ಮಾಡಿದ ಉದ್ದೇಶ ಏನು ಅಂದರೆ, ನನಗೆ ಇವಾಗ ತಾನೇ ಒಂದು ವಿಡಿಯೋ ಮೆಸೇಜ್ ಬಂತು, ಯಾವುದೋ ಅನ್ನೋ ನಂಬರಿಂದ. ಏನ್ ವಿಡಿಯೋ? ಆ ವಿಡಿಯೋ ಮಾಧವಿಯಿಂದನೇ ಬಂದಿದ್ದೇನೋ ಅಂತ ಅನಿಸ್ತಾ ಇದೆ. ಅಂದರೆ ಆ ವಿಡಿಯೋಲಿರೋದು ಮಾಧವಿನೇ. ಯಾವುದೋ ಕೆಲಸಕ್ಕೆ ಅಂತ ತಾವರೆಕೆರೆ ಹತ್ರ ಎಲ್ಲೋ ಹೋಗಿದ್ದಾಳೆ, ಲೊಕೇಶನ್ ಕಳಿಸಿದ್ದಾಳೆ. ಕೆಲಸಕ್ಕೆ ಅಂತ ಹೋಗಿದ್ಲಲ್ಲ, ಅಲ್ಲಿ ಯಾರ ಹತ್ರ ಸಿಕ್ಕಾಕೊಂಡ್ಬಿಟ್ಟಿದ್ದಾಳಂತೆ. ಓ ಹೌದಾ? ಬೇಕಾದ್ರೆ ಆ ವಿಡಿಯೋನ ನಾನು ಕಳಿಸ್ತೀನಿ, ನೀನು ಒಂದ್ಸಲ ನೋಡು. ನಾನು ಕೆಲ್ಸಕ್ಕೆ ಅಂತ ಕೇಳ್ಕೊಂಡು ಈಗ ಯಾವ್ದೋ ಮನೆಗೆ ಬಂದೆ. ನೋಡಿದ್ರೆ ನನ್ನ ಇಲ್ಲಿ ಕೂಡಕ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಮಾವ. ನನ್ನ ಜೊತೆ ತಪ್ಪಾಗಿ ಬಿಹೇವ್ ಮಾಡ್ತಿದ್ದಾರೆ. ಹಲೋ, ಏನೋ ಇದು ಚಿನ್ನು? ಹೇ, ನನ್ಗೆ ಯಾಕೋ ಅವಳು ತುಂಬಾ ಡೇಂಜರಲ್ಲಿ ಇದ್ದಾಳೆ ಅಂತ ಅನಿಸ್ತಿದೆ ಕಣೋ. ನೀನ್ ಹೇಗಾದ್ರೂ ಮಾಡಿ ಅಲ್ಲಿಗೆ ಹೋಗಿ ಅವಳನ್ನ ಕರ್ಕೊಂಡ್ ಬಂದ್ಬಿಡು. ಶಾಂತಿ, ಅದು ಎಷ್ಟು ನಿಜ ಎಷ್ಟು ಸುಳ್ಳು ಯಾರಿಗ್ ಗೊತ್ತು? ಏನೋ ಮಾತಾಡ್ತಿದೀಯ ನೀನು? ನೀನ್ ಮೊದ್ಲು ಹೋಗ್ತೀಯ ಇಲ್ವಾ ಇವಾಗ? ನಿಜನ ಸುಳ್ಳು ಅಂತ ಅಲ್ಲಿಗೆ ಹೋದ್ಮೇಲೆ ತಾನೇ ಗೊತ್ತಾಗೋದು. ಹೋಗೋ. ಹಾಗಲ್ಲ, ನಾನೇನೋ ಹೋಗ್ಬೋದು, ಆದ್ರೆ ಇಲ್ಲಿ ಅರ್ಚನಾ ಒಬ್ಳೇ ಆಗ್ತಾಳಲ್ಲ. ನಿನ್ ಫ್ರೆಂಡ್ ನಾಗ ಇದ್ದಾನಲ್ಲ, ಅವನ್ನ ಕರ್ಕೊಂಡ್ ಬಂದು ಅಲ್ಲಿ ಬಿಡು, ಆಮೇಲೆ ನೀನ್ ಹೋಗು. ನಾನೀಗ ಮದ್ವೆಗೆ ಬಟ್ಟೆ ತಗೊಳಕ್ ಹೋಗ್ತಿದ್ದೆ, ಇಲ್ಲ ಅಂದಿದ್ರೆ ನಾನೇ ಅಲ್ಲಿಗೆ ಬರ್ತಿದ್ದೆ. ಬೇಡ ಶಾಂತಿ, ನೀನೇನು ಯೋಚನೆ ಮಾಡ್ಬೇಡ, ನಾನು ಅದನ್ನ ನೋಡ್ಕೋತೀನಿ. ಸರಿ, ಅಲ್ಲಿ ಹೋದ್ಮೇಲೆ ಏನಾಯ್ತು ಅಂತ ನನಗ್ ಫೋನ್ ಮಾಡಿ ಹೇಳ್ಬೇಕು. ಹಾ ಆಯ್ತು, ಮಾಡ್ತೀನಿ. ಹಲೋ, ಹೇಳ್ ಮಗ. ಹಲೋ ನಾಗ, ಎಲ್ಲಿದೆಯೋ? ಅರ್ಜೆಂಟ್ ಆಗಿ ಇಲ್ಲಿಗೆ ಬಾ ಮಗ, ನನಗೊಂದು ಮುಖ್ಯವಾದ ಕೆಲಸ ಇದೆ. ಮನೆಯವ್ರನ್ನೆಲ್ಲ ಕರ್ಕೊಂಡು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು. ಇವಾಗ ಆಗಲ್ಲ ಮಗ. ಹೌದೇನೋ? ಹ್ಞೂ ಕಣೋ, ನಾನು ಊರಿಂದ ಬಂದ್ಮೇಲೆ ಫೋನ್ ಮಾಡ್ತೀನೋ. ಸರಿ ಆಯ್ತು ಬಿಡು. ಹಾ, ಇದೇನೋ ಇದು ಹಿಂಗ್ ಓಡಾಡ್ತಿದ್ಯಾ? ಮುಖ ಯಾಕೋ ಹಿಂಗ್ ಇಟ್ಕೊಂಡಿದ್ಯಾ? ಏನಾಯ್ತಪ್ಪ? ಅದೇ ನಮ್ಮ ಅತ್ತೆ ಮಗಳು ಮಾಧವಿ ಇದ್ದಾಳಲ್ಲ, ಅವಳು ಯಾವುದೋ ಅನ್ನೋ ನಂಬರಿಂದ ಒಂದು ವಿಡಿಯೋ ಕಳಿಸಿದಾಳೆ. ನೋಡು. ನಾನು ಯಾರ್ದೋ ಮನೆ ಕೆಲ್ಸಕ್ಕೆ ಅಂತ ಬಂದೆ ಮಾವ. ಇಲ್ಲಿ ಯಾರು ಅಂತ ಗೊತ್ತಿಲ್ಲ, ನನ್ನ ಕೂಡಕ್ ಬಿಟ್ಟಿದ್ದಾರೆ. ಅಯ್ಯೋ, ನನ್ನ ಹತ್ರ ತಪ್ಪಾಗಿ ನಡ್ಕೊಳಕ್ ನೋಡ್ತಿದ್ದಾರೆ ಮಾವ. ಹೇ, ಏನೋ ಇದು ಪಾಪ? ಈಗೇನ್ ಮಾಡ್ತೀಯಾ? ಅದೇ ನನಗೂ ಅರ್ಥ ಆಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಹೇ ನೋಡು, ನಿನಗ ಹುಡುಗಿ ಇಷ್ಟ ಇಲ್ಲ ತಾನೆ? ಹಾ, ನನಗೂ ಗೊತ್ತು ನಿನ್ಗ ಹುಡುಗಿ ಕಂಡ್ರೆ ಇಷ್ಟ ಇಲ್ಲ ಅಂತ. ಆದ್ರೆ ಅವಳ ಪಾಪ ಹುಡುಗಿ ಅಲ್ವೇನೋ? ಅವಳಿಗೂ ಯಾರಿದ್ದಾರೆ ಹೇಳು? ಪ್ಲೀಸ್ ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡು.